ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ, ಇವ್ರ ಹೆಸರು ರವಿ ಅಂತ. Okay. ಇದು ಗ್ಯಾಸ್ ಸೇಫ್ ಇಂಡಿಯಾ ಕಂಪನಿಯಿಂದ ಒಂದು ಗ್ಯಾಸ್ ಸೇಫ್ಟಿ ಡಿವೈಸ್. Okay. ಇದು ಯೂಸ್ ಮಾಡೋದ್ರಿಂದ ಸಿಲಿಂಡರ್ ಇಂದ ಗ್ಯಾಸ್ ವರೆಗೂ ಎಲ್ಲೇ ಲೀಕೇಜ್ ಆದ್ರೂ ಆಟೋ ಕಟ್ ಆಫ್ ಆಗುತ್ತೆ. ಆಮೇಲೆ ಗ್ಯಾಸ್ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅಂದ್ರೆ ರೀಡಿಂಗ್ಸ್ ಬರುತ್ತಾ ಇದ್ರಲ್ಲಿ? ಇದರಲ್ಲಿ ಹೆಂಗ ವೆಹಿಕಲ್ ಅಲ್ಲಿ ಫ್ಯೂಲ್ ಗೇಜ್ ಇರುತ್ತಲ್ಲ ಆ ತರ ಫುಲ್ ಇದೆಯಾ ಹಾಫ್ ಇದೆ ನಾವು ನೋಡ್ಕೋಬಹುದು. ಓಕೆ. ನಮ್ಮನೆ ನಾರ್ಮಲ್ ರೆಗ್ಯುಲೇಟರ್ ನಮ್ಮ ಡಿವೈಸ್ ಫಿಕ್ಸ್ ಮಾಡ್ಕೊಳ್ಳೋದು. ಇಂಡಿಯನ್ SP ಭಾರತ್ 30 ಗೌರ್ಮೆಂಟ್ ಯಾವುದೇ ಇರಲಿ ಸೇಮ್ ಸಿಲಿಂಡರ್ ಯಾವ ರೀತಿ ರೆಗ್ಯುಲೇಟರ್ ಹಾಕ್ತೀರಾ ಅದೇ ರೀತಿ ಹಾಕೋದು, ಆನ್ ಮಾಡೋದು. ಇವಾಗ ಸ್ಟೋವ್ ಆನ್ ಇರುವಾಗ ಈ ಪೈಪ್ ಏನಾರ ಹೀಟ್ ಆಗಿ ಲೂಸ್ ಆಗಿ ಮೆಲ್ಟ್ ಆಗಿ ಕ್ರ್ಯಾಕ್ ಆಗಿ ಮಕ್ಕಳ ಜಗ್ಗಿ ಯಾವುದೇ ಒಂದು ಕಾರಣಕ್ಕೆ ಈ ರೀತಿ ಹೊರಗಡೆ ಬಂದ್ರೆ ನಾರ್ಮಲ್ ರೆಗ್ಯುಲೇಟರ್ ಇದ್ರೆ ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೋಗುತ್ತೆ. ನಮ್ಮ ಡಿವೈಸ್ ಇಂದ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ. ಇವಾಗ ನೋಡಿ ಮತ್ತೆ ಸ್ಟೋವ್ ಆನ್ ಮಾಡಿದ್ರು ಆನ್ ಆಗಲ್ಲ, MCB ತರ ಟ್ರಿಪ್ ಆಗಿರುತ್ತೆ. ಮತ್ತೆ ಈ ಡೈಲ್ ನ 2 ಸಲ ಈ ರೀತಿ ರೀಸೆಟ್ ಮಾಡ್ಬೇಕು, ಅವಾಗ ಇಲ್ಲಿ ಆನ್ ಆಗುತ್ತೆ. ಈ ಪೈಪ್ ಹಳಿದಾಗ ಯೂಸ್ ಮಾಡ್ತೀವಿ, ರಿಂಕಲ್ಸ್ ಬಿದ್ದು ರಾತ್ರಿ ಹೊತ್ತು ಇಲ್ಲಿ ಚಿತ್ರ ಏನಾರ ಪೈಪೇ ಡ್ಯಾಮೇಜ್ ಆದ್ರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಆಗಿಬಿಡುತ್ತೆ. ಹಾ, ಆಮೇಲೆ ಬಹಳ ಇಂಪಾರ್ಟೆಂಟ್ ಸರ್, ಸಿಲಿಂಡರ್ ಇರ್ತಕ್ಕಂಥ ವಾಷರ್. ಕೆಲವೊಂದು ಟೈಮಲ್ಲಿ ಸಿಲಿಂಡರ್ ವಾಷರ್ ಕಟ್ ಆಗಿ ಹಾರ್ಡ್ ಆಗಿ ಲೂಸ್ ಆಗಿರುತ್ತೆ. ಇದು ಇವಾಗ ಮೇಜರ್ ಇನ್ಸಿಡೆಂಟ್ ಆಕ್ಸಿಡೆಂಟ್ ಆಗೋದೇ ಸಿಲಿಂಡರ್ ಇರ್ತಕ್ಕಂಥ ವಾಷರ್. ಹಾ, ಈ ವಾಷರ್ ಕಟ್ ಆಗಿ ಲೂಸ್ ಆದವಾಗ ಏನಾಗುತ್ತೆ, ನಮ್ ನಾರ್ಮಲ್ ರೆಗ್ಯುಲೇಟರ್ ಹಾಕೊಂಡ್ರೆ ನಿಮ್ಗೆ ಈ ತರ ಲೀಕೇಜ್ ಆಗುತ್ತೆ, ಹೌದ್ರಾ? ಅದೇ ನಮ್ ಡಿವೈಸ್ ಹಾಕೊಂಡ್ಬಿಟ್ರೆ ನಿಮ್ಗೆ ಆ ಪ್ರಾಬ್ಲಮ್ ಬರಲ್ಲ. ವಿತೌಟ್ ವಾಷರ್ ಯೂಸ್ ಮಾಡಬಾರ್ದು, ವಾಷರ್ ಇರ್ಬೇಕು. ಕಟ್ ಆಗಿ ಲೂಸ್ ಆದವಿಂದ ತೋರಿಸ್ತಾ ಇದ್ದೇನೆ ನೋಡಿ, ಈ ತರ ವಾಷರ್ ಇಲ್ಲೇ ಇದೆ. ಈ ಸಿಸ್ಟಮ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ಆಕ್ಚುಲಿ ಯೂಸ್ ಮಾಡಬಾರ್ದು. ಆಕ್ಚುಲಿ ವಿತೌಟ್ ವಾಷರ್ ಯೂಸ್ ಮಾಡಬಾರ್ದು. ನಾವು ತೋರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಆಗಿರೋ ತೋರಿಸ್ತಾ ಇದ್ದೀವಿ. ಯಾವ್ದೇ ರೀತಿ ಅನಾಹುತ ಆಗಲ್ಲ. ಈ ಸಿಸ್ಟಮ್ ಅಲ್ಲಿ ಪೈಪ್ ಹೊರಗಡೆ ಬಂದ್ರು ಆಟೋಮೆಟಿಕ್ ಆಫ್ ಆಗುತ್ತೆ. ಸರ್, ಈ ನಾನು ಇದ್ರಲ್ಲಿ ಗ್ಯಾಸ್ ಎಷ್ಟಿದೆ ಅಂತ ನೋಡ್ಕೋಬಹುದು. ನೋಡಿ, ಇವಾಗ ಇದು 2 ಸಲ ಪ್ರೆಸ್ ಮಾಡಿದ ತಕ್ಷಣ ಇಂಡಿಕೇಟ್ ಮಾಡುತ್ತೆ. ಪೈಪ್ ಓಪನ್ ಆಯ್ತಾ ಇಮಿಡಿಯೇಟ್ ಟ್ರಿಪ್ ಆಗಿಬಿಡುತ್ತೆ. ಸರ್, 30 ವರ್ಷ ಲೈಫ್ ಇರುತ್ತೆ, 3 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ, ಇನ್ಸೂರೆನ್ಸ್ ಇದೆ, 20% ಗ್ಯಾಸ್ ಸೇವ್ ಆಗುತ್ತೆ. ಡೈಲಿ ಆನ್ ಆಫ್ ಮಾಡದಿದ್ರು ಏನು ತೊಂದರೆ ಇಲ್ಲ. ಸ್ಟೋವ್ ಅನ್ನು ಮಾತ್ರ ಕಂಪಲ್ಸರಿ ಆನ್ ಆಫ್ ಮಾಡ್ಕೋಬೇಕು. ಸರ್, 4,500 MRP, ಹೊರಗಡೆ ಎಲ್ಲ 2,500 ಇಂದ 3,000 ಇದೆ. ಇವಾಗ ಇಲ್ಲಿ ತಗೊಂಡ್ರೆ, ನಮ್ಮ ಹತ್ರ ತಗೊಂಡ್ರೆ 1,800 ರೂಪಾಯಿ ಆಗುತ್ತೆ. MRP ಇಲ್ಲೇ ಇರುತ್ತೆ, 1,800 ರೂಪಾಯಿ. ಬೇರೆ ಎಲ್ಲಾರು ಔಟ್ಸೈಡ್ ಊರಿಗೆಲ್ಲ ಸ್ಪೀಡ್ ಪೋಸ್ಟ್ ಕೊರಿಯರ್ ಮಾಡ್ತೀವಿ. ಬೆಂಗಳೂರು ಲೋಕಲ್ ಇದ್ರೆ ಪೋರ್ಟರು ಕೊರಿಯರ್ 2 ಮಾಡ್ತೀವಿ. ಈಗ ಇಲ್ಲಿ ಈ ಒಂದು ಮೇಳದಲ್ಲಿ ತಗೊಂಡ್ರೆ 1,800 ರೂಪಾಯಿ. 1,800. ಅದರ್ವೈಸ್ 2,100 ರೂಪೀಸ್ ಆಗುತ್ತೆ. ಬೇರೆ ಊರಿಗೆ ಯಾರ್ಯಾರು ಬೇಕಂದ್ರೆ ಸಹಿತ 1,800 ರೂಪೀಸ್ಗೆ ಇದನ್ನ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಎಲ್ಲ ಮಾಡ್ತೀವಿ. ಬೆಂಗಳೂರು ಲೋಕಲ್ ಇದ್ರೆ ಪೋರ್ಟರ್ ಮಾಡ್ತೀವಿ. ಸೊ ಬೆಂಗಳೂರಲ್ಲಿ ನಿಮ್ಮ ಆಫೀಸ್ ಎಲ್ಲಿದೆ ಸರ್? ಸರ್, ಮಲ್ಲೇಶ್ವರಂ ಅಲ್ಲಿ, ಆಮೇಲೆ ಜಾಲಹಳ್ಳಿ ಕ್ರಾಸ್ ಹತ್ರ KG. ಓಕೆ, ಫೈನ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 72048727441 9986062468. ರವಿ ಅಂತ ಈ ನಂಬರ್. ನಮಸ್ಕಾರ ಸರ್. ಏನೇ ಡೌಟ್ ಇದ್ರು ಫೋನ್ ಮಾಡಿ.